ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನಾನು ಆಕಾಶವಾಣಿ ಪೂರ್ಣಿಯಾಗೆ, ಬಿಹಾರದಲ್ಲಿರುವಂಥ ಒಂದು ಆಕಾಶವಾಣಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಟ್ರಿಪ್ ಇತ್ತು. ಒಂದು 2-3 ಅವರ್ಸ್ಗೆ ಹೋಗೋದಕ್ಕೆ ಮಕ್ಕಳು ನೋಡಿ ಎಷ್ಟೆಲ್ಲ ಸ್ನ್ಯಾಕ್ಸ್ ತಂದಿದ್ದಾರೆ ಅಂತ. ನಮ್ಮ ಸ್ಕೂಲಲ್ಲೇ ಫುಡ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಹೀಗಾಗಿ ಔಟ್ಸೈಡ್ ಫುಡ್ ಅಲೌಡ್ ಇಲ್ಲ. ನೋಡಿ 2 ಗಂಟೆ ಹೋಗೋದಕ್ಕೆ ಈ ಮಗು ಬ್ಯಾಗ್ ಫುಲ್ ಆಫ್ ಸ್ನ್ಯಾಕ್ಸ್ ತಂದಿದ್ದಾನೆ. ಈ ಎಲ್ಲ ಸ್ನ್ಯಾಕ್ಸನ್ನು ನಾನು ಸೀಸ್ ಮಾಡ್ತಾ ಇದ್ದೀನಿ. ಇದು ಒಂದು ಮಗುವಿನ ಒಂದು ಇಷ್ಟೆಲ್ಲ ಸ್ನ್ಯಾಕ್ಸು. ಇನ್ನೂ ಇಷ್ಟು ಜನ ಅಂದರೆ 27 ಮಕ್ಕಳಿದ್ದಾರೆ ನನ್ನ ಕ್ಲಾಸಲ್ಲಿ. ಸೊ ನೋಡ್ಬೋದು, ಎಲ್ಲ ಸ್ನ್ಯಾಕ್ಸನ್ನು ಸೀಸ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಈಗ ಆಕಾಶವಾಣಿಗೆ. ಇದು ಟೌನಲ್ಲಿದೆ, ಪೂರ್ಣಿಯಾ ಟೌನಲ್ಲಿ. ನಮ್ಮ ಸ್ಕೂಲ್ ಇರೋದು ಪೂರ್ಣಿಯಾ ಟೌನಿಂದ 20 ಕಿಲೋಮೀಟರ್ ದೂರದಲ್ಲಿ ಔಟ್ಸ್ಕರ್ಟ್ಸಲ್ಲಿದೆ. ಔಟ್ಸ್ಕರ್ಟ್ಸ್ಗೆ ಹೋಗಿ ಮತ್ತೆ ನಾವು ಟೌನ್ಗೆ ಬರ್ತಾ ಇದ್ದೀವಿ. ಸೊ ನೋಡ್ಬೋದು ಎಷ್ಟೆಲ್ಲ ಎಕ್ಸೈಟೆಡ್ ಆಗಿದ್ದಾರೆ ಅಂತ. ಇವರು ನನ್ನ ಟೀಚರ್ ಶಕುಂತಲಾ ಮನ್ನಂಗಿ ಅಂಥೇಳಿ. ಪ್ರತಿ ವರ್ಷ ಇವರು ಆಕಾಶವಾಣಿ ಗುಲ್ಬರ್ಗಾಗೆ ಕರ್ಕೊಂಡು ಹೋಗಿ ಪ್ರೋಗ್ರಾಮ್ಸ್ನೆಲ್ಲ ಕೊಡ್ತಾಯಿದ್ರು. ಈ ಒಂದು ನಾಸ್ಟಾಲಜಿಯ ಫೀಲಿಂಗ್ ಎಲ್ಲ ಬರ್ತಾಯಿತ್ತು ಆಕಾಶವಾಣಿಗೆ ಹೋಗಬೇಕಾದ್ರೆ. ನಮ್ಮ ಟೀಚರನ್ನು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ಇವತ್ತಿಗೂ ಕೂಡ ನಾನು ಅವ್ರ ಜೊತೆ ಅಲ್ಲಿದ್ದೀನಿ. ಶಿ ಈಸ್ 78 years old ನಾವು. ಸ್ಟಿಲ್ ಶಿ ಈಸ್ ವೆರಿ ಆ್ಯಕ್ಟಿವ್. ಈಗಾದರೂ ಕೂಡ ಫೋನ್ ಮಾಡ್ತಾ ಇರ್ತೀನಿ, ಮಾತಾಡ್ತಾ ಇರ್ತೀನಿ. ಐ ಫೀಲ್ ಸೋ ಗುಡ್ ಅಬೌಟ್ ಇಟ್. ಇವತ್ತೇನಾದರೂ ನಾನು ಆಗಿದ್ದೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಶಕುಂತಲಾ ಟೀಚರ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಎಲ್ಲ ಕಡೆ ಆಕಾಶವಾಣಿ ಒಂದೇ ಥರ ಇರುತ್ತೆ. ಎನ್ವೈರ್ಮೆಂಟ್ ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಂದರೆ ಬಿಲ್ಡಿಂಗ್ ಎಲ್ಲ ಸೇಮ್ ಆಗಿರುತ್ತೆ. ಪ್ರಸಾರ ಭಾರತಿ ಅವರು ಆಗಿರೋದ್ರಿಂದ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲ ಕಡೆ. ಮಕ್ಕಳಿಗೆ ಅವರು ಎಕ್ಸ್ಪ್ಲನೇಷನನ್ನು ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ ಸ್ಟುಡಿಯೋ ತೋರಿಸ್ತಾ ಇದ್ದಾರೆ, ಅವರ ಲೈಬ್ರರಿ ತೋರಿಸ್ತಾ ಇದ್ದಾರೆ. ಇಲ್ಲಿ ಹೋಸ್ಟ್ ಯಾರಿದ್ದಾರೆಲ್ಲ ಅಂದರೆ RJ ಅವರೆಲ್ಲ ತೋರಿಸ್ತಾ ಇದ್ದಾರೆ. ಇದು ಲೈಬ್ರರಿ ಆ್ಯಕ್ಚುಲಿ. ಇಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದೆ ಒಳಗಡೆ, ನೋಡ್ಬೋದು ನೀವು. ಇಲ್ಲಿ ಒಳಗಡೆ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ. ಸೊ ಮಕ್ಕಳು ತುಂಬಾ ಕ್ಯೂರಿಯಸ್ ಆಗಿ ಕೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಇದು ಒಂದು ಎಜುಕೇಷ್ನಲ್ ಟ್ರಿಪ್, ಲರ್ನಿಂಗ್ ಪ್ರೊಸೆಸ್ ಆಗಿರೋದ್ರಿಂದ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಸ್ಕೂಲಲ್ಲಿ ಪ್ರತಿ 3 ತಿಂಗಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇರ್ತಾರೆ, ಮಕ್ಕಳಿಗೆ ನಾಲೆಜ್ ಜಾಸ್ತಿ ಬರಲಿ ಅಂಥೇಳಿ. ಇವರು ಅಲ್ಲಿಯ ಒಂದು RJ, ರೇಡಿಯೋ ಜಾಕಿ ಅಂದರೆ ಅವರು ಕ್ಯಾಶುವಲ್ ಅನೌನ್ಸರ್ ಅಂತಲೇ ಹೇಳ್ಬೋದು. ಅವರೆಲ್ಲ ಹೇಳ್ತಾ ಇದ್ದಾರೆ. ಮಕ್ಕಳು ನೋಡಿ ಎಷ್ಟು ಕೇರ್ಫುಲ್ಲಾಗಿ ಕೇಳ್ತಾ ಇದ್ದಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ವೆರಿ ನೈಸ್, ಕ್ಲಾಪ್. ಇದು ರೆಕಾರ್ಡಿಂಗ್ ಸ್ಟುಡಿಯೋ, ಒಳಗಡೆ ರೆಕಾರ್ಡ್ ಆಗ್ತಾ ಇದೆ. ಸ್ಟುಡಿಯೋ ನೋಡ್ಬೋದು. ನಮ್ಮ ಮಕ್ಕಳೇ ಒಂದು ಪ್ರೋಗ್ರಾಮನ್ನು ಕೊಡ್ತಾಯಿದ್ರು. ಆ ಪ್ರೋಗ್ರಾಮನ್ನು ಅವರು ಲೈವ್ ಆಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಎಡಿಟಿಂಗ್ ಸ್ಟುಡಿಯೋ, ಎಡಿಟಿಂಗ್ ರೂಮಲ್ಲಿ. ಇಲ್ಲಿ ನೋಡಿ ಇವರಿದ್ದಾರಲ್ಲ, ಇವರು ಎಡಿಟರ್. ಮಧ್ಯಾಹ್ನ ಹೋಗಿದ್ವಿ ನಾವು ಲಂಚ್ ಮುಗಿಸ್ಕೊಂಡು, ಅಲ್ಲಿ ಎಡಿಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು 1 ಗಂಟೆ ಆಗ್ತಾಯಿದೆ ಮಧ್ಯಾಹ್ನ. ಒಳಗಡೆ ಪ್ರೋಗ್ರಾಮ್ ನಡೀತಾ ಇದೆ. ಮಕ್ಕಳು ಲೈವ್ ಆಗಿ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಈ ಕಡೆ ಲೈವ್ ಆಗಿ ಅವರು ಎಡಿಟ್ ಮಾಡಿ ಅದನ್ನು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು. ಮಕ್ಳಿಗಂತೂ ತುಂಬಾ ಖುಷಿ ಆಯಿತು. ನನಗೂ ಒಂಥರ ನಾಸ್ಟಾಲಜಿಯ ಫೀಲ್ ಆಯಿತು. ತುಂಬ ಬಾರಿ ನಾನು ಆಕಾಶವಾಣಿ ಗುಲ್ಬರ್ಗಾಕ್ಕೆ ಹೋಗಿದ್ದೀನಿ, ತುಂಬ ಪ್ರೋಗ್ರಾಮ್ಸನ್ನು ಕೊಟ್ಟಿದ್ದೀನಿ. ಕಾಲೇಜಲ್ಲಿರಬೇಕಾದ್ರೂ ಕೂಡ ಕ್ಯಾಶುವಲ್ ಅನೌನ್ಸರ್ ಆಗಿ ಅಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಮತ್ತೆ ಒಂದು 15-20 ವರ್ಷಗಳ ನಂತರ ಅದೇ ಒಂದು ಫೀಲಿಂಗ್ ಬರ್ತಾಯಿತ್ತು. ಸೇಮ್ ಇರುತ್ತೆ, ಎಲ್ಲೇ ಹೋದರೂ ಕೂಡ ಆಕಾಶವಾಣಿ ರೆಕಾರ್ಡಿಂಗ್ ಎಲ್ಲ ಕಡೆ ಸೇಮ್ ಆಗಿರುತ್ತೆ. ಎಡಿಟಿಂಗ್ ರೂಮ್ ಕೂಡ ಸೇಮ್ ಆಗಿರುತ್ತೆ. ನಾನು ರೆಡ್ FM ಅಲ್ಲಿ ನಿಮ್ಮ ಹೋಟೆಲ್ಗಳಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ಬಸ್ಗಳಲ್ಲಿ, ನಿಮ್ಮ ಮೆಸ್ಗಳಲ್ಲಿ ಕೇಳ್ತಾ ಇರೋ ನಿಮ್ಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಇದು ನಾನು ರೆಡ್ FM ಅಲ್ಲಿ ಕೊಟ್ಟಂಥ ಒಂದು ಪ್ರೋಗ್ರಾಮ್ನ ಒಂದು ಕ್ಲಿಪ್. ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.